ಪ್ರತಿ ಒಂದು ಊರಲ್ಲೂ ಚರಂಡಿ ಮಾಡ್ಕೊಳ್ಳಿಕ್ಕೆ, ರೋಡ್ ಮಾಡ್ಲಿಕ್ಕೆ, ಜಮೀನುಗಳಿಗೆ ಹೋಗ್ಲಿಕ್ಕೆ, ರಸ್ತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಇತ್ತು. ಇನ್ನು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಇವತ್ತು ಕೂಲಿ ಇತ್ತು. ಇದಕ್ಕೆ ನಿಲ್ಲಿಸಿದ್ದಾರೆ. ಸೊ ನಮ್ಮ ಸರ್ಕಾರ, ಇದು ಪಕ್ಷದ ಕೆಲಸ ಅಲ್ಲ, ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ, ನಾವೇನು ಪಂಚಾಯತಿಲಿ ಯಾರನ್ನು ನಾವು ಸಿಂಬಲ್ ಮೇಲೆ ಗೆಲ್ಲಿಲ್ಲ. ವಿ ವಿಲ್ ಇನ್ವೈಟ್ ಎವ್ರಿವನ್, ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ. ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ, ಗ್ರಾಮ ಸಭೆಗಳು ನಡೆಸ್ತೇವೆ, ಅಲ್ಲಿ ಚರ್ಚೆ ಮಾಡ್ತೇವೆ. ಅದಾದ್ಮೇಲೆ ತಾಲೂಕು ಲೆವೆಲ್ ಬರ್ತೀವಿ, ಅದಾದ್ಮೇಲೆ ಜಿಲ್ಲಾ ಲೆವೆಲ್ ಬರ್ತೀವಿ, ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ. ಇದು ಆಂದೋಲನ ರೀತಿಯಲ್ಲಿ. ಇದನ್ನ ವಾಪಸ್ ಅವರು ತೆಗೆದುಕೊಳ್ಳೇಬೇಕು. ಯಾವ ರೀತಿ ಫಾರಂ ಬಿಲ್ ನ ವಾಪಸ್ಸು ತೆಗೆದುಕೊಂಡ್ರು 3 ಬಿಲ್ಗಳನ್ನ, ಅದಕ್ಕೆ ನಾವು ಮಾಡ್ತೇವೆ. ಅದಕ್ಕೆ ಬಿಜೆಪಿ ಅವರು ಇನ್ನು ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ, ಇನ್ನು ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳಕ್ಕೆ ಹಕ್ಕಿಲ್ಲ. ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿ ಆಫೀಸನ್ನ ಫೋಟೋ ಹಾಕೊಳ್ಳಿಕ್ಕೂ ಕೂಡ ನಿಮ್ಗೆ ಹಕ್ಕಿಲ್ಲ, ಯೋಗ್ಯತೆನೂ ಇಲ್ಲ. ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ. ಅವ್ರ ಹೆಸರನ್ನ ತೆಗೆದ ಮೇಲೆ ನಿಮ್ಗೆ ಎಲ್ಲಿದೆ ಹಕ್ಕು? ಅವ್ರ ಹೆಸರನ್ನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ, ಒಂದು ಶಾಲೆಯಲ್ಲಿ, ಒಂದು ಗೌರ್ಮೆಂಟ್ ಆಫೀಸಲ್ಲಿ, ಎಲ್ಲ ಕಡೆನೂ ನಾವು ಹಾಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದಾಕಿದಿರಲ್ಲ. ಇದು ಮನುಷ್ಯತ್ವನ ನಿಮ್ಗೆ? ಸೊ ಅದಕ್ಕೆ ನೀವು ನೈತಿಕವಾದಂತಹ ಹಕ್ಕನ್ನ ಕಳ್ಕೊಂಡಿದ್ದೀರಿ. ಮಹಾತ್ಮ ಗಾಂಧೀಜಿ ಭಾಷಣ ಮಾಡೋದು ಬೇಡ, ಅವ್ರ ಊರಾರ ಹಾಕೋದು ಬೇಡ. ಅವ್ರ ಹೆಸರನ್ನ ಯಾರು ಒಬ್ಬ ಮಹನೀಯರು, ಈಗ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ. ಚರಣ್ ಸಿಂಗ್ ಅವರ ಜನ್ಮದಿನವನ್ನ ನಾವು ರೈತರದು ಅಂತ ನಾವು ಮಾಡ್ತಾ ಇದ್ದೇವೆ. ಸೊ ಹಂಗೆ ಪ್ರತಿಯೊಂದು ಜಯಂತಿಗಳನ್ನ ನಾವು ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ಹುಟ್ಟಿದ ದಿನ ನಾವು ಸಂವಿಧಾನದ ಬಗ್ಗೆ ಎಷ್ಟು ಗೌರವ ಕೊಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಂಗೆ ಇವತ್ತು ಇನ್ನು ಮುಂದಕ್ಕೆ ಬಿಜೆಪಿಯವರು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧಿ ಹೆಸರನ್ನ ದಯವಿಟ್ಟು ನಿಮ್ಮ ಮಾತಿನಂತೆ ನಡೀತಾ ಇದ್ದೀರಿ, ನಿಮ್ಮ ಸರ್ಕಾರದ ಆದೇಶದಂತೆ ಇದ್ದೀರಿ ಅಂತಂದ್ರೆ ದಯವಿಟ್ಟು ಹೀಗೆ ತೆಗೆದ್ಬಿಟ್ಟು ನಮ್ಗೆ ಗಿಫ್ಟ್ ಮಾಡಿ ಆ ಫೋಟೋಗಳನ್ನ ಕಳಿಸ್ಕೊಟ್ಬಿಡಿ. ನಾವು ಇಟ್ಕೊಳ್ತೀವಿ, ನಾವು ಮನೆಗೂ ನಾವು ಹಂಚ್ಕೊಳ್ತೇವೆ. 100 ವರ್ಷ ಆಗಿದೆ ರೀ. 100 ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಆ 100 ವರ್ಷದ ಸಂಭ್ರಮ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಹೆಸರನ್ನ ತೆಗೆದು ಅವ್ರನ್ನ ಹೆಸರಿಗೆ ಕೊಲೆ ಮಾಡ್ತಾ ಇದ್ದೀರಲ್ಲ, ಇದಕ್ಕಿನ್ನ ಈ ದೇಶದ ಇತಿಹಾಸದಲ್ಲಿ ಮಾಡಿದಂತ ಅವಮಾನ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಕ್ಕೆ ಈ ಹೋರಾಟ ಪಕ್ಷ ಭೇದವನ್ನು ಮರೆತು ನಮ್ಮ ಹೋರಾಟವನ್ನು ರೂಪಿಸ್ತೇವೆ. ಯಾರು ಜಾಯ್ನ್ ಆಗ್ಬೋದು, ಆದರೆ ಹಳ್ಳಿ ಪ್ರದೇಶದ ಜನರ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಆಘಾತ ಉಂಟಾಗಿದೆ. ಇದರ ವಿರುದ್ಧ ವಿಶೇಷವಾಗಿ ಮೀನುಗಾರಿಕೆಗೂ ಕೂಡ, ಪಾಪ ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶ, ಅವರಲ್ಲೂ ಕೂಡ ಮೀನುಗಾರಿಕೆ ರೈತರು ಕೂಡ ಯಾರು ಮೀನುಗಾರಿಕೆ ಮಾಡ್ತಾ ಇದ್ರು ಅವರು ಕೂಡ ಕೂಲಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇತ್ತು. ನಾನು ಪ್ಲಾಂಟೇಶನ್ ಮಾತಾಡಕ್ ಹೋಗ್ತಾ ಇಲ್ಲ, ಪ್ಲಾಂಟೇಶನ್ ಅಲ್ಲೂ ಕೂಲಿ ಮಾಡ್ಕೊಳಕ ಇತ್ತು. ಈಗ ಇಡೀ ರಾಜ್ಯದಲ್ಲಿ ಅವರು ಕೂಲಿ ನಗರಗಳಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಕೊಳ್ಳುವಂತ ಅವಕಾಶ ಇತ್ತು. ರಾಜಸ್ಥಾನದಲ್ಲಿ ನಗರದಲ್ಲೂ ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಾನೂನು ತೆಗೆದುಕೊಳ್ಬೇಕು. ಸೊ ಅದರಿಂದ ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಮುಖ್ಯಮಂತ್ರಿಗಳು ರಾಯಚೂರಿಗೆ ಹೋಗ್ಬೇಕಾಗಿದೆ. ಸೊ ಅದರಿಂದ ಈ ವಿಚಾರದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಜೊತೆ ಸೇರಿ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾತನ್ನ ಈ